ಏನಕ್ಕೆ 33 ಕೋಟಿ ಅಲ್ಲಲ್ಲ, ಅದು ಕೂಡ 1 BHK ಸಾಕು ಅಂತ ಹೇಳಿದ ನಾಯಕ 15 ವರ್ಷದ ಹಿಂದೆ. ಅದ್ರಲ್ಲಿ ಬಹಳ ಇಂಪಾರ್ಟೆಂಟ್. ಓಕೆ, ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡಿದ ದೆಹಲಿ ತಗೊಳ್ಳಿ. ಬಿಜೆಪಿಗೆ ಮುಸಲ್ಮಾನರ ಮತ ವರದಾನವಾಗಿದೆಯಾ ಅನ್ನೋದು ಬಹಳ ಕುತೂಹಲ. ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡ್ತಾ ಇದೆ ದೆಹಲಿ ಅನ್ನೋದು ಪ್ರಮುಖ ವಿಚಾರ, ಗಮನಿಸಬೇಕಾಗಿರುವಂತಹ ವಿಚಾರ. ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳಲ್ಲಿ ಬಿಜೆಪಿ ಲೀಡಿಂಗ್ ಅಲ್ಲಿದೆ ಅಂತೆ. 12 ಕ್ಷೇತ್ರಗಳಲ್ಲೂ ಕೂಡ ಮುಸ್ಲಿಂ ಓಟುಗಳಿಂದಲೇ ಲೀಡಿಂಗ್ ಅಲ್ಲಿದೆ ಬಿಜೆಪಿ ಅನ್ನೋದು ಬಹಳ ಗಮನಿಸಬೇಕಾಗಿರುವಂತಹ ವಿಚಾರ. ಓಕೆ, ನಾನು ಸಮೀಲ್ ಜೊತೆ ಮಾತಾಡ್ತಾ ಇದ್ದೆ. ನನ್ನ ಪ್ರಶ್ನೆ ಇದೆ, ಈ ವಿಚಾರನ ನಾವು ಅಂದ್ರೆ ನೀವು ಎಲ್ಲ ಒಂದು ಗ್ರಾಮೀಣ ಭಾಗದ ಮುಸ್ಲಿಮೋ ಅಥವಾ ಗ್ರಾಮೀಣ ಭಾಗದ ದಲಿತನೋ ಅಥವಾ ಗ್ರಾಮೀಣ ಭಾಗದ ಬ್ರಾಹ್ಮಣನೋ ಅವನ ಆಲೋಚನೆ ಮಾಡೋದಕ್ಕೂ ಡೆಲ್ಲಿಯಲ್ಲಿರುವಂತವರು ಅವರು ನೋಡಿರೋ ಜಗತ್ತೇ ಬೇರೆ. ಅವರು ಕೂಡ ಹಂಗೆ ಆಲೋಚನೆ ಮಾಡ್ತಾರೆ. ನನಗೆ ಮೂಡ್ತಾ ಇರುವಂತ ಪ್ರಶ್ನೆ, ಅವರು ಈಗ ಎಜುಕೇಟೆಡ್ ಇರ್ತಾರೆ, ಮತ್ತೊಂದಿರ್ತಾರೆ, ಯಾವಂದ್ರೆ ಜಾತಿ ಗೀತಿ ಮತ್ತೊಂದು ಅಂದ್ಬಿಟ್ಟು ದೇಶ ಬೇಕು, ನಮಗೆ ಒಳ್ಳೆ ಫೆಸಿಲಿಟೀಸ್ ಬೇಕು. ಸೊ ಹಾಗಿರುವಾಗ ಈಗ ಬಂದಿರೋದ ಮುಸ್ಲಿಮರು ಕೂಡ ಬಿಜೆಪಿಗೆ ವೋಟ್ ಹಾಕಿದ್ರೆ ಅದು ಸಾಧ್ಯತೆ ಇದೆ. ನನಗೆ ಅಲ್ಲಿ ಕ್ಯಾಂಡಿಡೇಟ್ಸ್ಗಳು ಗೊತ್ತಿಲ್ಲ ನನಗೆ. ಓಕೆ, ಎಲ್ಲಿ ಆ ಪ್ರದೇಶದಲ್ಲಿ ಸರಿ ಸುಮಾರು ಒಂದು 20 ಅಸೆಂಬ್ಲಿ ಸೆಗ್ಮೆಂಟ್ ಇರುವಂತಹ ಏರಿಯಾದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ಸ್ ಯಾರಿಗೆ ಕೊಟ್ಟಿದೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಈವರೆಗಿನ ಬಿಜೆಪಿಯ ಕ್ಯಾಂಡಿಡೇಟ್ಸ್ ಗಳು ನೋಡಿದ್ರೆ ಅಲ್ಪಸಂಖ್ಯಾತರಿಗೆ ಅವರು ಟಿಕೆಟ್ ಕೊಟ್ಟಿಲ್ಲ. ಹೀಗಾಗಿ ಈ ಬಾರಿ ಅಲ್ಲೇನಾದ್ರು ಆ ಪ್ರದೇಶದಲ್ಲಿ ಬಿಜೆಪಿನೂ ಅಲ್ಪಸಂಖ್ಯಾತರಿಗೆ ಏನಾದ್ರು ಟಿಕೆಟ್ ಕೊಟ್ಟು ಅಖಾಡಕ್ಕೆ ನಿಲ್ಸಿದ್ಯಾ, ಅದು ಇಟ್ ಕೌಂಟ್ಸ್. ಅವಾಗ ಅದು ಬಿಜೆಪಿ ಮಾಡಬಹುದಾದಂತ ಒಂದು ದೊಡ್ಡ ಒಂದು ಬದಲಾವಣೆ. ಯಾಕಂದ್ರೆ ಮತ್ತು ತಂತ್ರ. ಆಮೇಲೆ ನಿಮಗೆ ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲೇ ಒಂದು ಮುಸ್ಲಿಂ ವಿಂಗ್ ಅನ್ನ ನಿಮಗೆ ಮಾಡಕ್ಕಾಗತ್ತೆ ಅಂತಂದ್ರೆ, ಆಮೇಲೆ ನೀವು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅಂತ ನೀವು ಆರಂಭದಲ್ಲಿ ಯಾವುದೇ ಹೇಳಿಕೆಯನ್ನು ಕೊಟ್ಟರು ಕೂಡ ನೀವು ಫೈನಲ್ ನೀವು ಬರಲೇಬೇಕಲ್ಲ. ಈಗ ಒಂದು ಮಾತಿದೆ ಸರ್, ಸಬ್ ಅಂದ್ರೆ ಎಲ್ಲ ಸೇರ್ಲೇಬೇಕು. ಈಗ ಒಂದು ಮಾತಿದೆ, ನಿಮಗೆ ಯಾವ್ದು ಇಷ್ಟ ಆಗೋದಿಲ್ಲ ಅಂತಂದ್ರೆ ಆ ರೂಲ್ಸ್ ಇಷ್ಟ ಆಗೋದಿಲ್ಲ, ಆ ರೂಲ್ಸ್ ಅನ್ನು ಫಾಲೋ ಮಾಡಿ ಟಾಪ್ಗೆ ಹೋಗಿ ಆಮೇಲೆ ರೂಲ್ಸ್ ಅನ್ನು ಚೇಂಜ್ ಮಾಡಿ ಅಂತ ಅಂದ್ಬಿಟ್ಟು. ನಮಗೆ ಎಷ್ಟೇ ಆಗಿದ್ರು ಕೂಡ ಇಲ್ಲಿದ್ದ ದಲಿತರೋ ಮತ್ತೊಬ್ಬ ಅವರನ್ನು ಹೊರಗಾಕ್ಲಿಕ್ಕೋ ಮತ್ತೊಂದು ಸಾಧ್ಯವೇ ಇಲ್ವೇ? ಅದು ಎಲ್ಲೋ ಗೊತ್ತಿರುವಂತದ್ದೇ. ನೀವು ಜೊತೆ ಕರ್ಕೊಂಡು ಹೋಗ್ಲೇಬೇಕಲ್ವಾ? ಇಲ್ಲ ಅಂತಂದ್ರೆ ದೇಶ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲವಲ್ಲ, ಎಲ್ಲರೂ ಮುಖ್ಯವಾಹಿನಿಗೆ ಬರಲೇಬೇಕಲ್ವಾ? ಸೊ ಇಂಥ ಒಂದು ಬದಲಾವಣೆಗಳನ್ನು ನಿರೀಕ್ಷೆ ಮಾಡಿ. ರಾಷ್ಟ್ರ ರಾಜಧಾನಿಯ ಫಲಿತಾಂಶದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಕೆಲ ಕ್ಷಣಗಳನ್ನು ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಆದ್ರೆ ಬಹುತೇಕ ಕಡೆ ಬಿಜೆಪಿಯ ಲೀಡಿಂಗ್ ಅಲ್ಲಿ ಇದೆ ಅನ್ನುವಂತಹ ವಿಚಾರ. ದೆಹಲಿಯಲ್ಲಿ ಬಿಜೆಪಿ ಮತ್ತೊಂದು ದಾಖಲೆ ಬರಿತಾ ಇದೆ ಅಂತೆ. ಆಲ್ರೆಡಿ ಗಮನಿಸ್ತಾ ಇದೀವಿ, 12 ಕ್ಷೇತ್ರಗಳಲ್ಲಿ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಲೀಡಿಂಗ್ ಅಲ್ಲಿ ಇದೆ ಅಂತ. ಬಹಳ ಅದ್ಭುತವಾದಂತ ಮಾತನ್ನ ಸಮೀಲ ಕೂಡ ಹೇಳ್ತಾ ಇದ್ರು. ಹೆಂಗೆ ಮುಸ್ಲಿಮರು ವೋಟ್ ಹಾಕಿದ್ರು ಬಿಜೆಪಿಗೆ ಅಂತಂದ್ರೆ, ಬಿಜೆಪಿಗೆ ಇರುವಂತ ಒಂದು ಅವಕಾಶ, ಬಿಜೆಪಿಯ ಬಿಜೆಪಿಯನ್ನೇ ಮುಸ್ಲಿಂ ಅಭ್ಯರ್ಥಿಗಳನ್ನೇ ಕ್ಯಾಂಡಿಡೇಟ್ ಮಾಡುವಲ್ಲಿ ದಾಪುಗಾಲಿಡ್ತಾ. ಯಾಕಂದ್ರೆ ಅದು ಅರ್ಬನ್ ಪ್ರದೇಶಗಳಲ್ಲಿ ಸಾಧ್ಯ ಇದೆ. ನಾನು ಅದೇ ಹೇಳ್ತಾ ಇದ್ದೆ, ಈಗ ಎಲ್ಲರೂ ಆಲೋಚನಾ ಮಟ್ಟಗಳು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಅರ್ಬನ್ ಪ್ರದೇಶಗಳಲ್ಲಿ ಒಂದೇ ಥರ ಇರುತ್ತಾ? ಅವರ ಆಲೋಚನೆ ಮಾಡುವ ರೀತಿ ಬೇರೆ ಇರುತ್ತಾ? ದೆಹಲಿಯಲ್ಲಿ 12 ಕ್ಷೇತ್ರಗಳ ಪೈಕಿಯಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಮುಸ್ಲಿಂ ಬಾಹುಳ್ಯವಿರುವಂತಹ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ ಅಂತಂದ್ರೆ ಅಲ್ಲಿ ಮಾಡಿರುವಂತಹ ಕಮಾಲ್ ಏನು ಅನ್ನುವಂಥದ್ದು ಒಂದಂತೂ ಬಹಳ ಸ್ಪಷ್ಟವಾಗ್ತಾ ಇದೆ. ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ, ಅದರಲ್ಲಿ 2 ಮಾತಿಲ್ಲ. 36 ಬೇಕಿರುವಂಥದ್ದು, 44ರಲ್ಲಿ ಆಮ್ ಆದ್ಮಿ 25ರಲ್ಲಿ ಮುನ್ನಡೆಯಲ್ಲಿದೆ. 70ರ ಬಹುತೇಕ ರಿಸಲ್ಟ್ಗಳು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು. ಬಟ್ ನಾನು ಈಗಲೂ ಕೂಡ ಹೇಳಲಾರೆ, ಯಾಕಂದ್ರೆ ಕೊನೆ ಗಳಿಗೆಯಲ್ಲಿ ಏನಾಗ್ಬೋದು ಅಂತೇಳಿ. ಡೆಲ್ಲಿ ಅಂತ ಕ್ಷೇತ್ರ ಏನಿದೆ, ಈಗ ನಿಮಗೆ ನಾವು 197 ಕ್ಷೇತ್ರ ಏನು ಬೆಂಗಳೂರಿನಲ್ಲಿ ಮುನ್ಸಿಪಲ್ ಇದಿದೆ, ಬಿಬಿಎಂಪಿ ಪಾಲಿಕೆ, ಅಲ್ಲಿ 40-45 ಸಾವಿರ ಇದೇ ತರ ಇದ್ರೆ ಅಲ್ಲೂ ಕೂಡ 70, 85 ಸಾವಿರ, 90, 1 ಲಕ್ಷ ತನಕದ್ದು ಇರುವಂತದ್ದು. ಸೊ ಹಾಗಾಗಿ ಆಮ್ ಆದ್ಮಿಯ ಕೇಜ್ರಿವಾಲ್ ಅವರು 7 ಸಾವಿರ ಹಿನ್ನಡೆ ಅಂತಂದ್ರೆ ಅದು ಸಣ್ಣ ಹಿನ್ನಡೆ ಅಲ್ಲ, ಬಹಳ ದೊಡ್ಡ ಹಿನ್ನಡೆ ಅದು. ಸೊ ಹಾಗಾಗಿ ಕೇಜ್ರಿವಾಲೇ ಸೋತು ಬಿಡ್ತಾರೆ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಬಿಜೆಪಿ 44, ಆಮ್ ಆದ್ಮಿ 25, ಕಾಂಗ್ರೆಸ್ 1 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕಳೆದ ಬಾರಿ ಬಿಜೆಪಿ ಕೇವಲ 8 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು. ಪ್ರತಿ ಸಲ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಗೆ ವೋಟ್ ಹಾಕುವಂಥವರು ವಿಧಾನಸಭಾ ಚುನಾವಣೆಯಲ್ಲಿ ಆಗ್ತಾ ಇರಲಿಲ್ಲ. ನಾನು ಪದೇ ಹೇಳ್ತಾ ಇದ್ದೆ, ನರೇಂದ್ರ ಮೋದಿಗೆ ಇದೊಂದು ದೊಡ್ಡ ಕನಸಾಗಿರುತ್ತೆ, ಡೆಲ್ಲಿಯಲ್ಲಿ ಯಾಕೆ ಗೆದ್ದಿಲ್ಲ ಅನ್ನುವಂಥದ್ದು. ಬಹುಶಃ ಆ ಕನಸು ಕೂಡ ಪೂರ್ಣವಾಯಿತು ಅಂತ ಅನಿಸ್ತಾ ಇದೆ. ಸೊ ಅವರು ಪ್ರಧಾನಿ ಆದಂತಹ ಅವಧಿಯಲ್ಲಿ ಗೆದ್ದು ಬಿಟ್ರೆ ಒಂದು ದೊಡ್ಡ ಮಟ್ಟದ ಇತಿಹಾಸ ಅಂತ. ಸೊ ಆ ಗಿಲ್ಟ್ ಫೀಲ್ ಅವ್ರನ್ನ ಕಾಡುತ್ತೆ ಅಂತ ಪ್ರತಿ ಬಾರಿ ಶೆಟ್ಟರ್ ಹೇಳ್ತಾ ಇದ್ರು. ಬಟ್ ಆ ಗಿಲ್ಟ್ ಫೀಲ್ ಇಂದ ದೂರ ಬರೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಿಸಲ್ಟ್ ಅನ್ನ ಗಮನಿಸ್ತಾ ಇದ್ರೆ ಬಹಳ ಪ್ರಮುಖವಾಗಿ ಗಮನಿಸಬೇಕು, ದೊಡ್ಡ ಮಟ್ಟದ ವಿಷಯಗಳಾಗಿ ಚರ್ಚೆ ಆಗಿದ್ದು ದೆಹಲಿ ಅಖಾಡದಲ್ಲಿ. ಒಂದು ಎಪಿಯ ಭ್ರಷ್ಟಾಚಾರ ಹಗರಣ, ಮತ್ತೊಂದು ದೆಹಲಿ ವಾಯು ಮಾಲಿನ್ಯ, ಯಮುನಾ ನದಿ ಮಾಲಿನ್ಯ, ದೊಡ್ಡ ಮಟ್ಟದ ಚರ್ಚೆಗಳು ಗ್ರಾಸ ಆಗಿತ್ತು. ಈ ವಿಷಯಗಳು ಗಮನಿಸ್ತಾ ಇದ್ವಿ. ಈಗಿನ ಟ್ರೆಂಡ್ ಪ್ರಕಾರ
ಶೇಕಡ ಓಕೆ ದೆಹಲಿಯಲ್ಲಿ ಕೇಸರಿ ಮತ್ತೊಮ್ಮೆ ಕಮಾಲ್ ಮಾಡುವಂತಹ ಸಾಧ್ಯತೆ 27 ವರ್ಷಗಳ ಬಳಿಕ ಬಿಜೆಪಿಯ ಕನಸು ನನಸಾಗ್ತಾ ಇರುವಂತಹ ದಿನ ಅಂತ ಭಾವಿಸ್ತಿದ್ದಾರೆ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಆಲ್ರೆಡಿ ಕೆಲ ಕಡೆ ನೋಡೋದಕ್ಕೆ ಸಿಗ್ತಾ ಇದೆ ದೆಹಲಿ ಭಾಗದಲ್ಲಿ. ಓಡ್ ಶೇರಿಂಗ್ ಪ್ರಕಾರ ಗಮನಿಸಿದ್ರೆ ಜೊತೆಗೆ ಚುನಾವಣೋತ್ತರ ಸಮೀಕ್ಷೆಯ ರಿಸಲ್ಟ್ ಅನ್ನ ಗಮನಿಸಿದ್ರೆ ಎಲ್ಲವೂ ಕೂಡ ಸತ್ಯ ಆದಂಗೆ ಕಾಣಿಸ್ತಾ ಇದೆ ಈ ಕ್ಷಣಕ್ಕೆ ಈ ರಿಸಲ್ಟ್. 2020ರಲ್ಲಿ ಇಷ್ಟು ದೊಡ್ಡ ವೋಟ್ ಶೇರ್ 38.5% ರಿಂದ 51% ಜಿಗಿತಾ ಇದೆಯಲ್ಲ, 12% ವೋಟ್ ಶೇರ್ ಅಂದರೆ ನಿಮಗೆ 100 ಜನರ ಪೈಕಿ 38 ಜನ ವೋಟ್ ಹಾಕ್ತಾ ಇದ್ರು, ಈಗ 51 ಜನ ವೋಟ್ ಹಾಕಿದ್ದಾರೆ ಅಂತ ಲೆಕ್ಕ. ಆಮ್ ಆದ್ಮಿ ಅವರು ಶಿಫ್ಟ್ ಆಗಿದ್ದಾರೆ ಬಿಜೆಪಿಗೆ. ಆಮ್ ಆದ್ಮಿಯಿಂದ ಹೋಗಿದೆ ಅಂತೇಳಿ, ಕೆಲವು ಕಾಂಗ್ರೆಸ್ಗೆ ಹೋಗಿದೆ ಅಂತೇಳಿ. ಆಮ್ ಆದ್ಮಿಯಿಂದ ಆರಂಭದಲ್ಲಿ ಈ ಐಡಿಯಾ ಆಲ್ರೆಡಿ ಇವರಿಗಿದ್ದಂಗೆ ಕಾಣ್ತಾ ಇದೆ. ಯಾರಿಗೆ? ಅರವಿಂದ್ ಕೇಜ್ರಿವಾಲ್ ಅವರಿಗೆ. ಅವ್ರು ಹೇಳ್ತಾ ಇದ್ರು 10% ವೋಟ್ ನಮಗೆ ಕಡಿಮೆ ಆಗುತ್ತೆ, 10% ವೋಟ್ ಕಡಿಮೆ ಆಗುತ್ತೆ. ಆದ್ರೆ ಅವರು ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ರು. 10% ವೋಟ್ ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ ಬೇರೆ ಯಾರನ್ನೆಲ್ಲ ಸೇರಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ರು. ಅವರ ಆರೋಪಗಳಿಗೆ ತನಿಖೆ ಮಾಡಬಹುದು, ಮತ್ತೊಂದು ಮಾಡಬಹುದು. ಆದ್ರೆ ಆಮ್ ಆದ್ಮಿಗೆ ನೋಡಿ 48, ಬಿಜೆಪಿ 48, ಆಮ್ ಆದ್ಮಿ 21. ಯಾವ ಆಮ್ ಆದ್ಮಿ ಯಾವ ಮೂಲಭೂತವಾಗಿ ಬಂದಿದ್ದೆ ನಾನು ಭ್ರಷ್ಟಾಚಾರ ಮಾಡಲ್ಲ, ಅದರ ವಿರುದ್ಧ ಅವ್ರು ಹೆಂಗ್ ಮಾಡಿದ್ರು ಅಂತಂದ್ರೆ ಆಮ್ ಆದ್ಮಿ ನಿಮಗೆ ಬಹಳ ಆಶ್ಚರ್ಯ ಆಗ್ತಾ ಇತ್ತು. ಆರಂಭದಲ್ಲಿ ಅವರ ವೆಬ್ ಪೋರ್ಟಲ್ ಓಪನ್ ಮಾಡಿದ್ರು. ವೆಬ್ ಪೋರ್ಟಲ್ ಓಪನ್ ಮಾಡ್ಬಿಟ್ಟು ನಾವು ಎಷ್ಟು ಪಾರದರ್ಶಕವಾಗಿರ್ತೀವಿ ಅಂತಂದ್ರೆ ನಮಗೆ ಯಾರೆಲ್ಲ ದುಡ್ಡು ಕೊಟ್ಟಿದ್ದಾರೆ ನಿಮಗೆ ಇದರಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಏನು ಮಾರಾಯ ಅಂತ ನಮ್ಗೆಲ್ಲ 2013ರಲ್ಲಿ ಆದದ್ದಿದೆ ಅಂದ್ರೆ ಪಾರ್ಟಿ ದುಡ್ಡು ಕೊಟ್ಟ ಯಾರೆಲ್ಲ ಹಾಕ್ಬಿಡ್ತೀರಾ ನೀವು ಅಂತ ಹಂಗೆ ಮಾಡಿದ್ರು. ಪಾರದರ್ಶಕತೆ ಒಂದು. ಎರಡನೇದು ಅರವಿಂದ್ ಕೇಜ್ರಿವಾಲ್ ಒಂದು ಮಾತನ್ನ ಹೇಳ್ತಾರೆ, ನನಗೆ ಯಾಕ್ರಿ ಮನೆ 1 BHK ಸಾಕು ಅಂತಾರೆ. ಆಗ ನೆಕ್ಸ್ಟ್ ಅವರು 3 BHK ಮಾಡಿದಾಗಲೂ ಕೂಡ ಯಾರು ಟೀಕೆ ಮಾಡ್ಲಿಕ್ಕೆ ಜಾಸ್ತಿ ಹೋಗಲ್ಲ. ಮುಖ್ಯಮಂತ್ರಿ ರೀ 20 ಜನ ಬರ್ತಾರೆ ಹಂಗೆಲ್ಲ ಆಗತ್ತಾ ಅಂತೇಳಿ. ಆದರೆ ಯಾವಾಗ ಶೀಶ್ ಮಹಲ್ ಕಟ್ಟೋಕೆ ಹೋದ್ರು 60 ಕೋಟಿಯಲ್ಲಿ ಆ ಸೌದನೇ ಬಿದ್ದೋಗ್ಬಿಡ್ತು. ಎರಡನೇದಾಗಿ ಭ್ರಷ್ಟಾಚಾರ ಪ್ರಕರಣ. ನಾನು ಭ್ರಷ್ಟಾಚಾರ ಪ್ರಕರಣದಲ್ಲಿ ಅಬಕಾರಿ ವಿಚಾರವನ್ನು ಕೂಡ ನಾನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಯಾಕಂದ್ರೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಅಂಥದ್ದಾಗತ್ತೆ. ಆದರೆ ಶೀಶ್ ಮಹಲ್ ಕಟ್ಟುವಂತ ಅನಿವಾರ್ಯತೆ ಏನಿತ್ತು? ಆಮ್ ಆದ್ಮಿಗೆ ಸೂಪರ್ ಶಾಕ್ ತಗೊಳ್ಳಿ. ಆಮ್ ಆದ್ಮಿಗೆ ಸೂಪರ್ ಶಾಕ್ ಎದುರಾಗಿದೆ. ಆಮ್ ಆದ್ಮಿ ಓಟ್ ಕಂಪ್ಲೀಟ್ ಆಗಿ ಬಿಜೆಪಿಗೆ ಶಿಫ್ಟ್ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಆಮ್ ಆದ್ಮಿಯ ಶೇಕಡ 12.5% ಓಟ್ ಶೇರ್ ಕಂಪ್ಲೀಟ್ ಆಗಿ ಬಿಜೆಪಿಗೆ ಶಿಫ್ಟ್ ಆಗಿದೆ. ಬಿಜೆಪಿಗೆ ಶೇಕಡ 12.5% ಓಟ್ ಶೇರ್ ಲಾಭ ತಂದು ಕೊಟ್ಟಿದೆ. ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವಲ್ಲಿ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇರೋದು. ಸೊ ಗಮನಿಸ್ತಾ ಇದ್ವಿ ಆಮ್ ಆದ್ಮಿ ಪಾರ್ಟಿಯ ಕಂಪ್ಲೀಟ್ ಓಟ್ ಶೇರ್, ಅದರಲ್ಲೂ ಕೂಡ ಶೇಕಡ 12% ಬಿಜೆಪಿಗೆ ಶಿಫ್ಟ್ ಆಗಿದೆ ಅಂತ. ನನಗೆ ಬಹಳ ಕುತೂಹಲ ಇದ್ದಿದ್ದು, ಭಾವನಾತ್ಮಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗೆದ್ದಿದ್ದಾರ ದೆಹಲಿ ಜನರ ಮನಸ್ಸನ್ನ. ಒಂದ್ ಕಡೆ ಭ್ರಷ್ಟಾಚಾರ ಹೌದು, ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದ್ರು, ಎಲ್ಲವೂ ಹೌದು, ಆದ್ರೆ ಭಾವನಾತ್ಮಕವಾಗಿ ಕೂಡ ಗೆದ್ದಿದ್ದಾರೆ ಅಂತ ಅನ್ಸುತ್ತಾ? ಯಮುನಾ ನದಿ ವಿಚಾರ ಒಂದು, ಯಮುನಾ ನದಿ ವಿಚಾರಕ್ಕೆ ಯಮುನಾ ನದಿ ಒಂದು ಭಾವನಾತ್ಮಕವಾದ ಅಸ್ತ್ರ ಆಗಿದೆ. ಆದ್ರೆ ಬಹಳ ಮುಖ್ಯವಾಗಿ ಈ ಫ್ರೀ ಬೀಸ್ಗಳು ಈಗ ಅಲ್ಲಿಯ ಬಿಜೆಪಿ ಏನ್ ಹೇಳ್ತಾ ಇತ್ತು ಅಂತಂದ್ರೆ, ಯಾರಿಗೆಲ್ಲ ಫ್ರೀ ಬೀಸ್ ಸಿಕ್ಕಿದೆ, ಫ್ರೀ ಬೀಸ್ ಅಂತಂದ್ರೆ ನಿಮ್ಗೆ ಉಚಿತ ಏನು ಘೋಷಣೆ ಮಾಡಿದ್ದಾರೆ ಅದು ಸಿಕ್ಕಿದವರೆಲ್ಲ ಆಮ್ ಆದ್ಮಿಗೆ ಹಾಕಿ, ಯಾರಿಗೆ ಸಿಕ್ಕಿಲ್ಲೋ ನಮ್ಗೆ ಹಾಕಿ ಅಂತೇಳಿ. ಅದು ಕರೆಕ್ಟ್ ಆಗಿ ಹೋಗಿಲ್ಲ ಅಂತೇಳಿ ಇಲ್ಲಿ ಚಂದ್ರಶೇಖರ್ ಕೂಡ ಹೇಳ್ತಾ ಇದ್ರು ಕೆಲವು ಕಡೆ. ನರೇಂದ್ರ ಮೋದಿ ಅವರ ಬಗ್ಗೆ ಈಗ ಒಂದು ಮಾತು ಹೇಳ್ತಾರೆ, ನಾ ಕಾವುಂಗ ನಾ ಕಾನೆ ದುಂಗ. ನಾನು ಅದನ್ನ ಅನೇಕ ಬಾರಿ ಹೇಳಿದ್ದೀನಿ. ನಾ ಕಾವುಂಗ ನಾ ಕಾನೆ ದುಂಗ ಪ್ರಧಾನಿಗಳೇ ನೀವು ಮಾಡಿರ್ಬೋದು, ನೀವು ತಿಂದಿಲ್ಲ ಕದ್ದಿಲ್ಲ, ನೀವು ಏನ್ ಹೇಳ್ದಂಗೆ ನೀವು ನಡ್ಕೊಂಡಿರ್ಬೋದು. ಆದ್ರೆ ಬಿಜೆಪಿ ಎಲ್ಲರೂ ಅದನ್ನು ಮಾಡಿದ್ದಾರೆ.